ಸೊ ಊಟ ತಿಂಡಿ ಕರೆಕ್ಟ್ ಮಾಡ್ತೇವೆ, ಹೊಟ್ಟೆ ಹಸಿವು ಚೆನ್ನಾಗ್ತಿದೆ. ಹಸ್ವೆಲ್ ಆಗುತ್ತೆ ಒಳ್ಳೆ ಪ್ರೋಟೀನ್ ಫುಡ್ ತಗೋಬೇಕು. ಮಟನ್ ಕುರಿ ಮಟನ್ ತಿನ್ಬೋದಾ ಸರ್? ತಗೊಳ್ಳಿ. ಅಂದ್ರೆ ನಮ್ಗೆ ನಾಟಿದು ಅಂದ್ರೆ ಅಷ್ಟೊಂದು ಸಿಗಲ್ಲ. ಏನಂದ್ರೆ ಕುರಿ ಮಟನ್ ತಿನ್ಬೋದು. ಪ್ರಾಬ್ಲಮ್ ಏನಂದ್ರೆ ಅದು ಅಡ್ಡಾಡ್ಕೊಂಡ್ ಬೆಳೆದಿರ್ಬೇಕು, ಫಾರ್ಮ್ ಇಂದ ಬರಬಾರ್ದು. ಕುರಿದು ಫಾರ್ಮ್ ಇಂದ ಬರುತ್ತಾ? ನಿಮ್ ಕುರಿ ಅಲ್ಲೇ ನ್ಯಾಚುರಲ್ ಆಗಿರೋ ಕುರಿ ಸಿಗ್ತಾವ, ನ್ಯಾಚುರಲ್ ಆಗಿ ಮೇಲ್ಕೊಂಡಿರ್ತಾವಲ್ಲ ಆ ತರದ್ ಬೇಕು. ಫಾರ್ಮ್ ಅಲ್ಲಿ ಬೆಳೆದ್ರೆ ಇಂಜೆಕ್ಷನ್ ಕೊಟ್ಟು ಶೆಡ್ ಅಲ್ಲಿ ಬೆಳೆಸ್ತಾರಲ್ವಾ, ಅದು ತಿನ್ಬಾರ್ದು ಅಂತ. ಅದು ಫೀಡ್ ಹಾಕಿರ್ತಾರ, ಅವೆಲ್ಲ ಕೆಮಿಕಲ್ಸ್. ಅದು ಎಲ್ಲ ತಿನ್ನಿ, ತೊಂದ್ರೆ ಇಲ್ಲ, ಆತರ ಒಳ್ಳೆ ತಿನ್ನಿ. ಅದನ್ನೆಲ್ಲ ಬಿಡಿಸ. ನಾಟಿ ಕೋಳಿ ಮೀನು ತಿಂತಾ ಇದ್ರೆ ಸರ್, ಮೀನ್ ತಿನ್ನಿ, ಮೇಕೆ ಮಟನ್ ತಿನ್ನಿ, ಮತ್ತೆ ನ್ಯಾಚುರಲ್ ಕುರಿನ ತಗೋಬಹುದು. ಮತ್ತೆ ಹೆಸರು ಕಾಳು, ಕಡಲೆಕಾಳು, ಶೇಂಗಾ ಬೀಜ, ಮೆಂತ್ಯ ಕಾಳು ಚೆನ್ನಾಗಿ ತಿನ್ನಿ. ಕೊಬ್ಬರಿ ಎಣ್ಣೆ ಅಡಿಗೆಗೆ ಕಂಪಲ್ಸರಿ. ಕೊಬ್ಬರಿ ಎಣ್ಣೆ ಬಂದಾಗಿಂದ ನಾವು ಕೊಬ್ಬರಿ ಎಣ್ಣೆ ಸರ್ವಿಸ್ ಮಾಡ್ತಾ ಇದ್ದೀವಿ, ಅಡಿಗೆಗೂ ಅದೇ ಮಾಡ್ತಾ ಇದೀವಿ, ಕುಡಿತಾನೆ ಇದ್ದೀವಿ. ಅದಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿರೋದು. ಕುಡಿತಾ ಇದ್ರಿ. ಮತ್ತೆ ಬೆಳಗ್ಗೆ ಅದು ಆಯಿಲ್ ಫುಲ್ ಮಾಡೋದು ವಿಡಿಯೋ ಅದು ಮಾಡ್ತಾ ಇದೀವಿ ಸರ್ ನಾವು. ಬೆಳಿಗ್ಗೆ ಮಾಡ್ತಾ ಇದೀವಿ ಸರ್. ನಮ್ಮ ಯೂಟ್ಯೂಬ್ ನೋಡಂತ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಚೆನ್ನಾಗಿ ಪರವಾಗಿಲ್ಲ. ಬಂದ್ರೆ ಪತ್ತೆ ಕರೆಕ್ಟ್ ಆಗಿ ಮಾಡ್ಬೇಕು, ಸರಿ ಹೋಗುತ್ತೆ ಸರ್. ಸರ್ ನೀವೇನ್ ಹೇಳ್ತೀರಿ ಸರ್? ಮುಖ್ಯವಾಗಿ ನಿಮ್ ಅವ್ರು ಮೊದ್ಲ ತುಂಬಾ ಸಫರ್ ಮಾಡ್ತಾ ಇದ್ದೆ ಸರ್ ನಾವು ನೋವು ಅಂತಾಗ. ನಾನು ಕೆಳಗಡೆ ಮಲ್ಕೊಳಕ್ ಆಗ್ತಾ ಇಲ್ಲ ಸರ್. ನಾನು ಮಲ್ಕಂತ ಚಪೆ ಮೇಲೆ ಮಲ್ಕಂತಾನೆ ಇರ್ಲಿಲ್ಲ. ಈಗ ಮಲ್ಕೊಂಡ್ ಎದ್ದೇಳ್ತೀನಿ ಮೇಲಕ್ಕೆ. ಹೌದಾ? ಸರಿ ಕುತ್ಕೊಂಡು ಎದ್ದೇಳಿ ನೋಡೋಣ. ಅಂದ್ರೆ ಫುಲ್ ಕುತ್ಕೊಳಕ್ ಆಗಲ್ಲ ಸರ್. ಈಗ್ಲೂ ಕುತ್ಕೊಂತೀನಿ, ನೋವು ನಮ್ಗೆ ಆಗಲ್ಲ. ಇರಿ ಕುತ್ಕೊಳ್ಳಿ. ಈ ಮಣಿ ಮೇಲೆ ಕುತ್ಕೊಳ್ಳಿ. ಯಾವತ್ ಕುತ್ಕೊಂಡ್ರೆ ಮಣಿ ಮೇಲೆ ಕುತ್ಕೋಬೇಕು. ಹೌದಾ? ಮಣಿ ಮೇಲೆ ಕುತ್ಕೊಳ್ಳಿ. ಎಸ್, ಕುತ್ಕೊಂತೀರಲ್ಲ ಆರಾಮಾಗೆ? ಕುತ್ಕೊಂತೀವಿ ಸರ್. ಎದ್ದೇಳೋ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಯಾಕಂದ್ರೆ ಅಭ್ಯಾಸ ಇಲ್ಲಲ್ಲ. ನಾನು ಕೇಳ್ತೀನಿ, ಹಂಗೆ ಎದ್ದೇಳ್ತೀರಾ? ಆರಾಮಾಗಿ ಎದ್ದೇಳ್ತೀರಾ. ಏನ್ ಗೊತ್ತಾ, ಇದು ಅಲ್ಲಿ ಮನೆ ಕುತ್ಕೊಳ್ಳಿ, ನಾನು ಹೇಳ್ತೀನಿ. ಇದು ನೀವು ನೋವಿದೆ ಅಂತ ಜಾಸ್ತಿ ಮೂವ್ಮೆಂಟ್ ಮಾಡಿದ್ರೆ ತೊಡೆ ಮಜಲ್ಸ್ ವೀಕ್ ಆಗ್ಬಿಟ್ಟಿರುತ್ತೆ. ಅದೇ ವೀಕ್ ಆಗ್ಬಿಟ್ಟಿರುತ್ತೆ, ಅಭ್ಯಾಸ ಬಿಟ್ಟಿರ್ತಾರಲ್ಲ ಅದಕ್ಕೆ. ಇವಾಗ ಹಿಂಗ್ ಎದ್ದೇಳಿ, ಮಾಡಿ, ಆತರ ಮಾಡಿ. ಇದನ್ನ 100 ಸರಿ ಮಾಡ್ಬೇಕು. 100 ಟೈಮ್ಸ್. ಬೆಳಗ್ಗೆ ಟೈಮ್, ಸಾಯಂಕಾಲ ಟೈಮ್, 2 ಟೈಮು ಮಾಡಿ. 100 ಟೈಮ್ಸ್ ಮಾಡಿದ್ರೆ ತೊಡೆ ಎಲ್ಲ ಗಟ್ಟಿ ಆಗ್ಬಿಡ್ತಾವೆ, ಫುಲ್ ಒಳಗೆ ಮಜಲ್ಸ್ ಎಲ್ಲ ಆಕ್ಟಿವೇಟ್ ಆಗ್ತವೆ. ಅವಾಗ ನಿಮ್ಗೆ ಈಗ ಆರಾಮಾಗಿ ಕೆಳಗೆ ಕುತ್ಕೊಂಡು ಮೇಲೆ ಕೂತ್ಕೊಂಡು ಎಲ್ಲ ಮಾಡ್ಬೋದು ಸರ್. ಎಲ್ಲ ನಾವು ಡಯಟ್ ಫುಡ್ ಎಲ್ಲ ಡಯಟ್ ಮಾಡ್ಕೊಂತ ಚಪಾತಿ ಅದೆಲ್ಲ ಬೇಡ ಅಂತ ಯಾರು ಹೇಳಿರ್ಲಿಲ್ಲ. ಚಪಾತಿ ತಿಂತಾ ಇದ್ವಾಗ್ಲೂನು ಬಿಟ್ಟಿದಿರಲ್ಲ. ಈಗ ಸರ್ 6 ತಿಂಗಳಾಗಿದೆ ನಾವು ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ್ದೆ, ಬಿಟ್ಬಿಟ್ಟಿದೆ. ಅದಕ್ಕೆ ಎಷ್ಟು ರಿಸಲ್ಟ್ ಬಂದಿರೋದು? 70%. ಅದೇ ನೋವಿಲ್ಲ, ಬಟ್ ಅದೇ ಸ್ವಲ್ಪ ಇದೆ, ಸೌಂಡ್ ಬರುತ್ತೆ. ಇನ್ನು ಇಂಪ್ರೂವ್ಮೆಂಟ್ ಆಗುತ್ತೆ. ಫಿಶ್ ಚೆನ್ನಾಗಿ ತಗೊಳ್ಳಿ. ಮತ್ತೆ ಕಾಲ್ ಸೂಪ್ ಕುಡಿರಿ. ಕಾಲ್ ಸೂಪ್ ಕುಡಿದೆ ಕುಡಿರಿ, ಏನಾಗಲ್ಲ. ಬೋನ್ ಚೆನ್ನಾಗಿ ಶಕ್ತಿ ಬರುತ್ತೆ. ಅದು ಜೆಲ್ ಇದಾಗಿದೆ ಸರ್. ಎಕ್ಸ್ರೇ ನೋಡಿ ನಮ್ಮ ಡ್ರೈ ಆಗಿರುತ್ತೆ. ಅದು ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ. ಇದು ನಿಮಗೆ ಮುಂಚೆಗಿನ ಸಿಂಪ್ಟಮ್ಸ್ ಹೆಂಗಿದೆ? ಬೆಟ್ರಿದೆ ತಾನೆ? ನಿಮ್ಮ ಲಕ್ಷಣಗಳಲ್ಲಿ ನೋವೆಲ್ಲ ಕಡಿಮೆ ಆಗುತ್ತೆ. ಅಷ್ಟು ಕಡಿಮೆ ಅದು ಇನ್ನೂ ಇಂಪ್ರೂವ್ಮೆಂಟ್. ಅದು ಸ್ಕ್ಯಾನ್ ಎಲ್ಲ ಹೇಳಿದ್ರು. ಫ್ಯಾಟಿ ಲಿವರ್ ಏನಿಲ್ಲ ಸರ್. ಅದು ಫ್ಯಾಟಿ ಲಿವರ್ ಇದೆಯಲ್ಲ, ಇದೆಯಾ? ಕಮ್ಮಿ ಆಗುತ್ತೆ. ಫ್ಯಾಟಿ ಲಿವರ್ ಇದೆ. ಇದೆಯಾ? ಇದೆ. ಅವ್ರು ಇಲ್ಲ, ನಾರ್ಮಲ್ ಇದೆ ಅಂದ್ರೆ ಅದಕ್ಕೆ ಫ್ಯಾಟಿ ಲಿವರ್ ಇದೆ. ಬ್ಲಡ್ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತೈತೆ. ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಸರಿ.